ಬ್ಯಾಟ್ಸ್ಮನ್ಗೆ ನಾವು ಮಾತಾಡಿದಾಗ ಯಾವಾಗಲೂ ಹೇಳ್ತಾ ಇರ್ತೀವಿ ಫಾರ್ಮ್ ಇಂಪಾರ್ಟೆಂಟು, ಬೌಲರ್ಗೆ ಹೇಳ್ತಾ ಇರ್ತೀವಿ ರಿದಮ್ ಇಂಪಾರ್ಟೆಂಟು. ಫಾರ್ಮ್ ಅಂದರೆ ಏನು ಅನ್ನೋದನ್ನು ಯೋಚನೆ ಮಾಡ್ತು ಅಂತಂದರೆ ಅಷ್ಟು ಈಸಿ ಅಲ್ಲ ಡಿಫೈನ್ ಮಾಡೋದು. ಬಾಡಿ ಕರೆಕ್ಟಾಗಿರಬೇಕು, ಪೊಸಿಷನಲ್ಲಿ ಬಾಡಿ ಫಿಟ್ಟಾಗಿರಬೇಕು, ಮೂವ್ ಮಾಡೋಕ್ಕೆ ರೆಡಿಗಿರಬೇಕು ಒಂದು. ಇನ್ನೊಂದು ಮೈಂಡ್ ಕರೆಕ್ಟಾಗಿರಬೇಕು. ತಲೆನಲ್ಲಿ ಯಾವಾಗ ಗೊಂದಲ ಇರುತ್ತೆ, ಯಾವಾಗ ಡಿಸ್ಟರ್ಬ್ಡ್ ಇರ್ತಾರೆ, ಪ್ರೆಷರಲ್ಲಿದ್ದಾಗ ಸಿಕ್ಕಾಪಟ್ಟೆ ಥಾಟ್ಸ್ ಓಡುತ್ತೆ, ಆವಾಗ ಒಳ್ಳೆ ಫಾರ್ಮಲ್ಲಿ ಇರೋದಿಲ್ಲ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಬ್ಯಾಟ್ಸ್ಮನ್ಸ್ ಗೇಮು ಒಂದು ಸಿಂಗಲ್ ಬಾಲ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಬೌಲರ್ಗೆ 6 ಬಾಲ್ ಇದೆ ಚಾಯ್ಸು ಅಂತಾರೆ, ಬ್ಯಾಟ್ಸ್ಮನ್ಗಳಿಗೆ ಚಾಯ್ಸೇ ಇಲ್ವಾ? ಆದರೆ ಆ ಒಂದು ಬಾಲ್ನಾಗ ಎಷ್ಟು ಫೋಕಸ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಸೊ ಇವತ್ತಿನ ಸಬ್ಜೆಕ್ಟ್ ಇರೋದೇ ನಾನು ಮಾತಾಡ್ತಾ ಇರೋದು ಕಾನ್ಸಂಟ್ರೇಷನು ಹಾಗೆ ಫೋಕಸ್ ಮೇಲೇ. ಫೋಕಸ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ 3 ಥರ ಇದೆ ನಿಮಗೆ. ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾಗ ಒಂದೇ ಒಂದು ವಸ್ತು ಮೇಲೆ ಏನಾರು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಅದು ಸ್ಟ್ಯಾಟಿಕ್ ಆಗಿರೋಂಥ ಕಾನ್ಸಂಟ್ರೇಷನ್. ಅಂದರೆ ಒಂದು ಕಡೆ ನಿಂತ್ಕೊಂಡು ಒಂದು ಮೇಣದ ಬತ್ತಿನೇ ನೋಡ್ತಾ ಇದ್ದೀರಿ ಅಂದರೆ ಅದು ಸ್ಟ್ಯಾಟಿಕ್ ಆಗಿರೋಂಥ ಕಾನ್ಸಂಟ್ರೇಷನು. ಒಂದು ಬುಕ್ ಓದ್ತಾ ಇದ್ದೀರಾ ಅಂತಂದರೆ ಅದ್ರ ಮೇಲೆ ಗಮನ ಇರುತ್ತೆ ಅಂತಂದರೆ ಅದು ಮೂವಿಂಗ್ ಆಬ್ಜೆಕ್ಟ್ ಅಲ್ಲ, ಒಂದೇ ಕಡೆ ನಿಂತಿದೆ ಅಂತಲೇ ಅರ್ಥ. ಆದರೆ ಕ್ರಿಕೆಟ್ ಬಾಲಲ್ಲಿ ಹಂಗಲ್ಲ. ನಾನು ಹಿಂಗೆ ಪೊಸಿಷನ್ಗೆ ಬಂದು ನಿಂತ್ಕೊಂಡ ತಕ್ಷಣ ಅದು ಮೂವಿಂಗ್ ಬಾಲ್ 140-150 ಕಿಲೋಮೀಟ್ರಲ್ಲಿ ಬರುತ್ತೆ. ಅದು ಫಾಸ್ಟ್ ಬೌಲರ್ ಎಗೇನ್ಸ್ಟು. ಸ್ಪಿನ್ನರ್ಸ್ ಎಗೇನ್ಸ್ಟ್ ಬಾಲ್ ತಿರುಗ್ತಾ ಇರುತ್ತೆ, ಟ್ರೆಜೆಕ್ಟ್ರಿ ವೇರಿ ಆಗ್ತಾ ಇರುತ್ತೆ. ಒಂದ್ಸಲಿ ಫ್ಲಾಟರ್ ಟ್ರೆಜೆಕ್ಟ್ರಿ, ಒಂದ್ಸಲಿ ಮೇಲಿಂದ ಬಂದು ಲ್ಯಾಂಡ್ ಆಗ್ತಾ ಇರುತ್ತೆ. ಆ ಮೂವಿಂಗ್ ಬಾಲ್ನ ರೀಡ್ ಮಾಡೋದು, ಪಾತನ್ನ ತಿಳ್ಕೊಂಡು, ಅಂದರೆ ಯಾವ ಆ್ಯಂಗಲಲ್ಲಿ ಬರುತ್ತೆ, ಎಲ್ಲಿ ಬಂದು ಲ್ಯಾಂಡ್ ಆಗುತ್ತೆ, ಲೆಂತ್ನ ಯಾವಾಗ ಪಿಕ್ ಮಾಡ್ತೀರಾ ಅಂತಂದರೆ ಆ ಫೋಕಸ್ ಕರೆಕ್ಟಾಗಿದ್ದಾಗಲೇ. ಸೊ ನಮ್ಮ ಒಂದು ಕ್ಯಾಂಪ್ಗಳಲ್ಲಿ ನಡೆದಾಗ ನಾವು ಚಿಕ್ಕ ಹುಡುಗರು ಬಂದಾಗ ಕೇಳ್ತೀವಿ, ಬೌಲರು ಓಡ್ ಬರೋಕ್ಕೆ ಶುರು ಮಾಡಿದಾಗ ನೀವು ಆ್ಯಸ್ ಅ ಬ್ಯಾಟ್ಸ್ಮನ್ ಹಿಂಗೆ ನಿಂತಿದ್ದೀರಾ ಅಂದಾಗ ಎಲ್ಲಿ ನೋಡ್ತಾ ಇರ್ತೀರಾ ಅಂತ. ಸೊ ಫೋಕಸ್ ಶುರುವಾಗೋದು ಅಲ್ಲೇ ಅಲ್ವಾ? ಸ್ಟ್ಯಾಂಡ್ಸ್ ತೊಗೊಂಡಾಗ್ಲೇ ನಿಮ್ಮ ಫೋಕಸ್ ಶುರು ಆಗೋದು. ಸೊ ಅವಾಗ ಏನು ಮಾಡ್ತೀರಾ ನೀವು? ಎಲ್ಲೋ ಒಂದು ಹೇಳ್ತೀರಾ, ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋಲ್ಲ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರಲಿಲ್ಲ, ನಾನು ಎಷ್ಟೋ ವರ್ಷ ಆಡ್ಬಿಟ್ಟಿದ್ದೆ ನಾನು. ಎಲ್ಲಿ ನೋಡ್ತೀರಾ ಅನ್ನೋದನ್ನು. ಬೌಲರ್ ಓಡ್ಬಿಡ್ತಿದ್ದಾಗ ಎಷ್ಟೊಂದು ಜನ ಹೇಳ್ತಾಯಿದ್ರು, ನಾನು ಕೈ ನೋಡ್ತೀನಿ ಸರ್ ಅಂತಾರೆ. ಅಂದರೆ ಕೈನ ನೋಡೋದು ಅಷ್ಟು ಈಸಿ ಇಲ್ಲ. ಕೆಲವು ಬೌಲರ್ಗಳು ಕೈನ ಹಿಂಗೆ ಮೂವ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೈನ ನೋಡಿದ್ರೆ ಮೂವಿಂಗ್ ಆಬ್ಜೆಕ್ಟು, ಅದು ವಿಷನ್ ಶೇಕ್ ಆಗ್ತಾ ಇರುತ್ತೆ, ಅಷ್ಟು ಈಸಿ ಅಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾನು ನೋಡೋದಲ್ಲ ಏನಿವೆ ಲಾಸ್ಟ್ ಮಿನಿಟಲ್ಲಿ ನೋಡ್ತೀವಿ ಅನ್ನೋದನ್ನು, ಇಡೀ ಬಾಡಿನ ನೋಡ್ತೀವಿ ಬೌಲರ್ದು ಅಂತ. ಅದನ್ನು ಕೂಡ ಮೇ ಬಿ ಒಂದು ಹಂತಂತಕ ಮಾಡ್ಬೋದು. ಬಟ್ ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಏನು ಮಾಡ್ತಾರೆ, ಫೋಕಸ್ ಎಲ್ಲಿ ಅಂತಂದಾಗ ಅವ್ರು ರನ್ಅಪ್ ಶುರು ಮಾಡ್ತಾರೆ. ರನ್ಅಪ್ ಶುರು ಮಾಡಿದಾಗ ಯೂರ್ ಆನ್ ಸ್ವಿಚ್ ಡಾನ್ ಹಿಂಗೆ ನಿಂತಿರ್ತಾರೆ. ಇಲ್ಲಿ ನೋಡ್ತು ಅಂತಂದರೆ ನಿಮಗೆ ಒಂಥರ ಅಷ್ಟು ಫೋಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ ಜನರಲ್ ನೋಡ್ತಾ ಇರ್ತಾರೆ, ಬಾಡಿನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ಫೈನ್ ಫೋಕಸ್ ಅಂತ ಕರೀತಾರೆ ಅದನ್ನು. ಓವರ್ ಏರಿಯಾ ಎಲ್ಲಿಂದ ಬರ್ತಾರೆ ಬೌಲರ್, ಅಲ್ಲಿಂದ ಓಡ್ ಬರ್ತಾ ಇರೋದನ್ನ ನೋಡ್ಕೊಂಡು ಪಾತ್ನ ನೋಡ್ತಾ ಇರ್ತಾರೆ. ಯಾವಾಗ ಬೌಲರ್ ಹಿಂಗೆ ಜಂಪ್ ಮಾಡಿ ಇನ್ನೇನು ಹಿಂಗೆ ರೆಡಿ ಆಗ್ತಾರೋ ಅವಾಗ ರೆಡಿ ಆಗ್ತಾರೆ. ಆ ಟ್ರಿಗರ್ ಮೂಮೆಂಟ್ ಮಾಡೋ ರೆಡಿ ಆಗ್ತಾರಲ್ಲ ಅವಾಗ. ಬಾಲ್ನ ರಿಲೀಸ್ ಮಾಡೋವಾಗ ಅದು ಫೈನ್ ಫೋಕಸ್ಸು, ಸಿಕ್ಕಾಪಡೆ ಫೈನ್. ಅಂದರೆ ರಿಲೀಸ್ ಮಾಡೋ ಕೈ ಎಲ್ಲಿದೆ ಅಲ್ಲಿಂದನೇ ನೋಡ್ತಾ ಇರ್ತಾರೆ. ಅಲ್ಲಿಂದ ಕೈನ ಫಾಲೋ ಮಾಡಿದಾಗ ಬಾಲ್ ಬಿಡೋದು ಏರಿಯಾ ಕಾಣುತ್ತೆ ನಿಮಗೆ. ಬಾಲ್ನ ಕೈಯಿಂದ ಪಿಕ್ ಮಾಡೋರು ದಾದಾ ಬ್ಯಾಟ್ಸ್ಮನ್ಗಳು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಈ ಪ್ರಾಕ್ಟೀಸ್ ಬರ್ತಾನೆ ಇರುತ್ತೆ. ಸೊ ಫೈನ್ ಫೋಕಸ್ ಎಲ್ಲಿ ಅಂತಂದರೆ ಬೌಲರು ರನ್ನಪ್ಪು ಶುರು ಮಾಡಿ ಓಡ್ ಬರೋವಾಗ ಕೆಲವರು ಏನು ಮಾಡ್ತಾರೆ, ಅಲ್ಲಾಡಬಾರ್ದು ಅಂತಂದರೆ ವಿಷನ್ನು ಮಖಾನ ನೋಡ್ತಾರೆ, ಆ ಮುಖಾನ ನೋಡ್ತಾರೆ, ಅಥವಾ ಏನಂದರೆ ಕ್ಯೂಸ್ನ ಪಿಕ್ ಮಾಡ್ತಾರೆ, ಅಥವಾ ಚೆಸ್ಟ್ನ ನೋಡ್ತಾರೆ ಬೌಲರ್ದು. ಅವ್ರೇನು ಜಂಪ್ ತೊಗೊಳ್ತಾರೆ ಆವಾಗ ಇವರು ಟ್ರಿಗರ್ ಮೂಮೆಂಟಲ್ಲಿ ಹಿಂಗೆ ರೆಡಿಯಾಗಿ ನಿಂತ್ಕೊಂಡಿರ್ತಾರಲ್ಲ ಆವಾಗ ಮೇಲೆತ್ತುತ್ತಾರೆ. ಹಿಂಗೆ ಆ ಏರಿಯಾ ಎಲ್ಲಿ ಬರುತ್ತೆ ಕೈ ಅಲ್ಲಿಂದ ನೋಡ್ತಾರೆ. ಸೊ ಫೈನ್ ಫೋಕಸ್ ಅಂದರೆ ಎಲ್ಲಿ ಅಂದಾಗ ನಿಮ್ಮ ಮೈಂಡ್ ಎಷ್ಟು ಸ್ಟಿಲ್ ಆಗಿರುತ್ತೋ ಆವಾಗ ಬಾಡಿನೂ ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ಯಾವಾಗ ಹಿಂಗೆ ಸ್ಟಿಲ್ ಆಗ್ತಾರೋ ಆವಾಗ ಮ್ಯಾಕ್ಸಿಮಮ್ ಫೋಕಸ್ ಇರುತ್ತೆ. ಸ್ಪ್ಲಿಟ್ ಸೆಕೆಂಡಲ್ಲಿ ಆ ಲೆಂತ್ನ ಪಿಕ್ ಮಾಡ್ತಾರೆ ಕೈಯಿಂದ ಬಾಲ್ನ ನೋಡ್ತಾ ಇದ್ದಂಗೆ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಬರ್ತಾ ಇದ್ದಂಗೆ ಹತ್ತಿರ ಬರಬೇಕು ಫೋಕಸ್ಸು. ಮೇಲೆ ಎಗ್ರಿ ಇನ್ನೇನು ಡೆಲಿವರಿ ಮಾಡುವಾಗ ಸಿಕ್ಕಾಪಡೆ ಫೈನ್ ಆಗಿರಬೇಕು. ಅಂದರೆ ಅಲ್ಲಾಡೋಂಗೆ ಇಲ್ಲ, ಅರ್ಜುನನ್ ಥರ ಫೋಕಸ್ ಇರಬೇಕು. ಆವಾಗಲೇ ಬಾಲ್ನ ಪಿಕ್ ಮಾಡೋದು. ಅವಾಗೇನಾಗುತ್ತೆ, ತಲೆನಲ್ಲಿ ಗೊಂದಲ ಇರೋದೇ ಇಲ್ಲ, ಕ್ಲಿಯರ್ ಆಗಿರುತ್ತೆ, ಬಾಡಿನೂ ರೆಸ್ಪಾಂಡ್ ಮಾಡುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಟ್ರಿಗರ್ ಮೂಮೆಂಟು. ನಿಮ್ಮ ಬಾಡಿ ಸ್ಟಿಲ್ಲಾಗಿತ್ತು ಅಂತಂದರೆ ಕೈಯು ಸ್ಟಿಲ್ಲಾಗಿರುತ್ತೆ, ಬಾಲ್ನ ಕರೆಕ್ಟಾಗಿ ಪಿಕ್ ಮಾಡ್ತಾರೆ. ಮುಂದಾಡೋ ಬಾಲ್ ಮುಂದಾಡ್ತಾರೆ, ಹಿಂದಾಡೋ ಬಾಲ್ ಹಿಂದಾಡ್ತಾರೆ. ಎಷ್ಟು ಮಹಾ ಸಿಗುತ್ತೆ ಟೈಮು ಬ್ಯಾಟ್ಸ್ಮನ್ಗೆ? ಸ್ಪ್ಲಿಟ್ ಸೆಕೆಂಡ್ ಅಷ್ಟೇ ಸಿಗೋದು. ಅಲ್ಲೇ ಒಂದು ಇರೋದು. ಪ್ರೆಷರಲ್ಲಿರೋವಾಗ ಏನಾಗುತ್ತೆ ಅಂದರೆ ನಮ್ಮ ಬ್ರೀದಿಂಗ್ ಪ್ಯಾಟ್ರನ್ ಎಲ್ಲನೂ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಂದರೆ ನಾವು ಹೇಳ್ತೀವಲ್ಲ ಶಾಲೋ ಬ್ರೀದಿಂಗ್ ಅಂತೀವಿ. ಬೇಗ 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 ಗಾಬರಿಲಿರುವಾಗ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿರೋವಂಥವ್ರು ಏನು ಮಾಡ್ತಾರೆ ಅಂದರೆ ಆ ಶಾಲೋ ಬ್ರೀದಿಂಗ್ನ ಡೀಪ್ ಬ್ರೀತ್ ಮಾಡ್ತಾರೆ. ಬೌಲರ್ ಇನ್ನೇನು ಜಂಪ್ ತೊಗೋಬೇಕು ಆ ತೊಗೊಳಕ್ಕಿಂತ ಮುಂಚೆ ಹಿಂಗೆ ಟ್ರಿಗರ್ ಮೂವ್ಮೆಂಟ್ ಮಾಡಿದಾಗ ಉಸಿರು ಹಿಡ್ಕೊಂಡಿರ್ತಾರೆ ಅಂತ ಹಿಡ್ಕೊಂಡ್ರು. ಅಲ್ಲಾಡೋದೇ ಇಲ್ಲ, ಬಾಡಿ ಅಲ್ಲಾಡಲ್ಲ, ಕಣ್ಣು ಅಲ್ಲಾಡಲ್ಲ, ವಿಷನ್ ಅಲ್ಲಾಡಲ್ಲ, ಬಾಲ್ನೇ ನೋಡ್ತಾ ಇರ್ತಾರೆ. ಆಡಾದ್ಮೇಲೆ ಉಸಿರು ಬಿಡ್ತಾರೆ. ಅಂದರೆ ಅಲ್ಲಿ ತನಕನೂ ಕೂಡ ನಂಬರ್ ಆಫ್ ಸೆಕೆಂಡ್ಸ್ ಏನು ಹಿಡ್ಕೊಂಡಿರ್ತಾರೆ ಉಸಿರನ್ನ, ಆವಾಗ ನಿಮಗೆ ವಿಷನ್ ಅಲ್ಲಾಡಲ್ಲ. ಬ್ರೀದಿಂಗ್ ಇಂದನೇ ಇವೆಲ್ಲ ಸಾಧ್ಯ.
ಫೋಕಸ್ ಬರೋದು ಎಲ್ಲಿಂದ ಅಂತಂದರೆ ನಾವು ಹೇಳ್ತೀವಿ ಹಳೆ ಕಾಲದಲ್ಲಿ ಹೇಳ್ತಾರಲ್ಲ ಪ್ರಾಣಾಯಾಮ ಅಂತ, ಅದರಿಂದನೇ ಬರೋದು. ಸೊ ಬ್ರೀದಿಂಗ್ನ ಕಂಟ್ರೋಲ್ ಮಾಡಿಬಿಡ್ತು ಅಂದರೆ ನಿಮ್ಮ ಫೋಕಸ್ಸು ಕೂಡ ಕಂಟ್ರೋಲ್ ಮಾಡ್ಬೋದು. ಬಾಲ್ನ ಕ್ಲಿಯರಾಗಿ ನೋಡ್ತಾರೆ. ಎಕ್ಸ್ಟ್ರಾ ಏನಾರ ಸಖತ್ತಾಗಿರ್ಬೇಕಾ ನಿಮ್ಗೆ ಐಸೈಟು ಅಂತಂದರೆ ನಾರ್ಮಲ್ ಐಸೈಟ್ ಇದ್ದರೆ ಸಾಕು. ನಂತರ ಐಸೈಟ್ ಇರಬಾರ್ದು, ನಾರ್ಮಲ್ ಐಸೈಟ್ ಇದ್ದರೆ ಸಾಕು ನಿಮಗೆ. ಬ್ರಾಡ್ಮೆನ್ಗೂ ಕೂಡ ನಾರ್ಮಲ್ ಐಸೈಟ್ ಇದ್ದಿದ್ರು, ಬಟ್ ಲೆಂತ್ನ ಎಷ್ಟು ಬೇಗ ಪಿಕ್ ಮಾಡೋರು, ಆ ಪರ್ಸೆಪ್ಷನ್ ಅಂತೀವಿ ಅದಕ್ಕೋಸ್ಕರನೇ. ಸೊ ಸಿಂಪಲ್ ಆಗಿರೋ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಇವಾಗ ಅಂತಂದರೆ, ಬೌಲರು ಓಡ್ ಬರ್ತಾ ಇದ್ದಾಗ ಕಾಮಾಗಿ ಇಟ್ಕೊಂಡು ಮೈಂಡ್ನ ಡೀಪ್ ಬ್ರೀದ್ ಮಾಡ್ತಾ ಇದ್ದಂಗೆ ಜಂಪ್ ತೊಗೊಳಕ್ಕಿಂತ ಮುಂಚೆ ಸ್ಪ್ಲಿಟ್ ಸೆಕೆಂಡ್ ಮುಂಚೆ ಆ ಒಂದು ಬ್ರೀದಿಂಗ್ನ ನಿಲ್ಲಿಸಿ ಉಸಿರು ಹೇಳ್ಕೊಂಡು ನಿಲ್ಲಿಸ್ಕೊಂಡಿತ್ತು ಅಂತಂದರೆ ಆ ಪ್ಯಾಟ್ರನ್ನ ಅಭ್ಯಾಸ ಮಾಡಿದ್ರೆ ನಿಮ್ಮ ಫೋಕಸ್ ಅಲ್ಲಾಡೋದೇ ಇಲ್ಲ, ಪ್ರೆಷರಲ್ಲಿ ಇರೋದೇ ಇಲ್ಲ. ಯಾವತ್ತಿದ್ರೂ ಟಾಪ್ ಕ್ವಾಲಿಟಿ ಫೋಕಸ್ ಇದ್ದೇ ಇರುತ್ತೆ. ಕೈಯಿಂದ ಬಾಲ್ನ ಪಿಕ್ ಮಾಡೋದೇ ಒಂದು ಅದ್ಭುತವಾದಂಥ ಕಲೆ. ಅದು ಎಷ್ಟೋ ವರ್ಷದಿಂದ ಪ್ರಾಕ್ಟೀಸ್ ಮಾಡಿ 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 ಬಂದಿರುತ್ತೆ. ಚಿಕ್ಕ ಹುಡುಗರಿಗೂ ಬರುತ್ತದು, ಅದು ಪ್ರಾಕ್ಟೀಸ್ ಮಾಡಿದ್ರೇ. ಸೊ ಬ್ರೀದಿಂಗ್ನ ಆಚೆ ಕಡೆ ಕಲಿಬೋದು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನೆಟ್ ಸೆಷನಲ್ಲಿ, ಅದಕ್ಕಿಂತ ಮುಂಚೆ ವಿಜುವಲೈಸೇಷನಲ್ಲಿ. ನೀವು ನೆಟ್ಸಲ್ಲಿ ಬ್ಯಾಟಿಂಗ್ ಆಡದಿದ್ರು ಪರವಾಗಿಲ್ಲ, ಸುಮ್ಮನೆ ಹಿಂಗೆ ನಿಂತ್ಕೊಂಡೆ ನಂಗೆ ನೋಡಿ ನಂಗೆ ಏನಿಲ್ವೇ ಇಲ್ಲ, ಪಿಚ್ ಇಲ್ಲ, ವಿಕೆಟ್ ಇಲ್ಲ, ಏನಿಲ್ಲ, ಆದರೂ ನಾನು ವಿಜುವಲೈಸೇಷನ್ ಮಾಡ್ತೀನಿ. ನಾನು ನಿಂತ್ಕೊಂಡಿದ್ದೀನಿ, ಬಿಟ್ಟೆ, ಆಡಿದೆ, ಹೊಡೆದೆ ಅಂದ್ರೆ ಅರ್ಥ ಏನು ಅಂತಂದರೆ ವಿಜುವಲೈಸೇಷನಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ನೆಟ್ಸಲ್ಲಿ ಆಡ್ತಾಯಿದ್ದೀನಿ, ಮ್ಯಾಚಲ್ಲಿ ಆಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ಆ ಬ್ರೀದಿಂಗ್ ಪ್ಯಾಟ್ರನ್ನ ಕಲ್ತ್ಕೊಂತು ಅಂತಂದರೆ ನೀವು ಬೀಟನ್ನು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮೈಂಡು ಬಾಡಿ ಕೋಆರ್ಡಿನೇಷನ್ ಬೇಕೇ ಬೇಕು. ಫೈನ್ ಫೋಕಸ್, ಫಿಯರ್ಸ್ ಫೋಕಸ್ಸು ಎರಡೂ ಕೂಡ ನೀವು ಬೇಕೇ ಬೇಕು, ಕಲೀಲೇಬೇಕು ಅಂತಂದರೆ ಅದ್ಭುತವಾದಂಥ ಒಂದು ಕಲೆನ ಅದು ಬೈ ಪ್ರಾಕ್ಟೀಸೇ ಬರೋದು ನಿಮಗೆ.